ನಮ್ಮ ಭಾರತದ ಅತ್ಯಂತ ಕಠಿಣವಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾನೆ ಬಿಂಬಿತವಾಗಿರುವ ಹೆಸರುವಾಸಿಯಾಗಿರುವಂತಹ UPSC ಪರೀಕ್ಷೆಯನ್ನು ಪಾಸ್ ಮಾಡೋದು ಸುಲಭದ ಸವಾಲಂತೂ ಅಲ್ವೇ ಅಲ್ಲ. ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಕೋಚಿಂಗ್ ಪಡೆದು ಈ ಪರೀಕ್ಷೆಗೆ ತಯಾರಿ ನಡೆಸಿ ಪರೀಕ್ಷೆಯನ್ನು ಸಹ ಬರೆಯುತ್ತಾರೆ. ಇಂತಹದೇ ಒಂದು ಜೋನ್ನಲ್ಲಿ ಈಗ ಎಷ್ಟೋ ಜನ ಪಾಸಾಗದೆ ಸಾಕಪ್ಪ ಅಂತ ಹಿಂದೆ ಸರಿದವರೂ ಉಂಟು. ಇನ್ನು ಡಿಗ್ರಿ ಮುಗಿದ ನಂತರ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆ ಬಂದರೂ ನಿರಾಕರಿಸಿ ಏನೇ ಆಗಲಿ ನಾನು ನನ್ನ ತಂದೆ ತಾಯಿ ಕನಸು ನನಸು ಮಾಡಬೇಕೆಂಬ ಛಲದಿಂದ ಒಂದಲ್ಲ ಎರಡಲ್ಲ ಸತತ 4 ಬಾರಿ ಪ್ರಯತ್ನ ಪಟ್ಟು ಕೊನೆಗೆ 5ನೇ ಬಾರಿಗೆ ಕರದಂಟು ನಾಡಿನ ಯುವಕ ಸಂಜಯ್ ಶಶಿಕಾಂತ್ ಕೌಜಲ್ಗಿ ಇವರು 690 ರ್ಯಾಂಕನ್ನು ಪಡೆದು ತಂದೆ ತಾಯಿ ಗೌರವವನ್ನು ಹೆಚ್ಚಿಸಿ ಗೋಕಾಕ್ ಮೂಡಲಗಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ತಮ್ಮ ಮಗ IAS ಪಾಸಾಗಿ ಗೋಕಾಕಕ್ಕೆ ಆಗಮಿಸುತ್ತಿದ್ದಂತೆ ಸಂಜಯ್ ಅವರ ತಾಯಿ ಜಯಶ್ರೀ ಅವರು ತಮ್ಮ ಬಂಧು ಬಳಗದ ಜೊತೆಯಲ್ಲಿ ಆರತಿ ಎತ್ತಿ ಸಿಹಿ ತಿನ್ನಿಸುವುದರ ಮೂಲಕ ಪುತ್ರ ಸಂಜಯ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಸತತ ಪ್ರಯತ್ನ ಮಾಡುತ್ತಿರಬೇಕು, ಸದಾ ಜಾಗೃತರಾಗಿರಬೇಕು ಅಂದಾಗ ಮಾತ್ರ ಯಶಸ್ಸು ಖಂಡಿತ, ಅದಕ್ಕೆ ನನ್ನ ಮಗ ಸಂಜಯ್ ಸಾಕ್ಷಿ ಎಂಬ ಹೆಮ್ಮೆಯ ವಿಷಯವನ್ನು ಇಲ್ಲಿ ತಾಯಿ ಜಯಶ್ರೀ ಕೌಜಲ್ಗಿ ಅವರು ಹೊರಹಾಕಿದ್ದಾರೆ. ಅದೇ ಪ್ರಯತ್ನ ಮಾಡಬೇಕು. ಅವ್ರು ಏನು ಸಾಧನೆ ಇರ್ತಾರೆ, ಏನು ಸಾಧನೆ ಮಾಡೋರು ಇರ್ತಾರಲ್ಲ, ಅದ್ರ ಬಗ್ಗೆ ಸದಾ ಅವರು ಜಾಗರೂಕರಾಗಿರಬೇಕು. ಆಮೇಲೆ ಪ್ರಯತ್ನ ಮಾಡ್ತಾ ಇರಬೇಕು. ಅವರ ಪ್ರತಿಫಲ ತಗೊಂಡೇ ತಗೋತಾರೆ ಅಂತೇಳಿ ನನ್ನ ಮಗನ ನೋಡ್ರಿ ನನಗೆ ಅನಿಸ್ತೈತೆ. ಸಪೋರ್ಟ್ ಇರಬೇಕು ಮಕ್ಕಳಿಗೆ, ಪೇರೆಂಟ್ಸ್ ಸಪೋರ್ಟ್ ಇರಬೇಕು ಮಕ್ಕಳಿಗೆ. ಇದೇ ವೇಳೆ ಮಾತನಾಡಿದಂತಹ IAS ಪಾಸಾದ ವಿದ್ಯಾರ್ಥಿ ಸಂಜಯ್ ಶಶಿಕಾಂತ್ ಕೌಜಲ್ಗಿ ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಖುಷಿ ಆಗ್ತಿದೆ. ಒಂದು 5 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ. ಈಗ ಯಶಸ್ಸು ಸಿಕ್ಕಿರೋದ್ರಿಂದ ರಿಲೀಫು ಮತ್ತು ಖುಷಿ. ಪೇರೆಂಟ್ಸ್ ಎಲ್ಲ ಖುಷಿ ಇದ್ದಾರೆ. ನಾನು ಸೆಲ್ಫ್ ಸ್ಟಡಿ ಮಾಡಿದ್ದು. ಬೆಂಗಳೂರಲ್ಲೇ ಫ್ರೆಂಡ್ಸ್ ಜೊತೆ ಇದ್ದು ನಾನು ಯಾವ ಕೋಚಿಂಗ್ ಏನು ಜಾಯ್ನ್ ಆಗಿರಲಿಲ್ಲ. ಎಲ್ಲ ನಾನೇ ಓದಿ ನಾನೇ ಮಾಡಿದ್ದು. ಅಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಅವರು ಗೌರ್ಮೆಂಟ್ ಸರ್ವೆಂಟ್ಸು. ಅವರೆಲ್ಲ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರು ಅವ್ರಿಗೆಲ್ಲ ಹೆಂಗೆ IAS ಆಫೀಸರ್ಸ್ ಆಗಲಿ ಮೇಲಧಿಕಾರಿಗಳೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ಸ್ ಅದು ಇದು ಅಂತ. ಸೊ ಅದೇ ಒಂದು ಮೋಟಿವೇಶನ್ ಫ್ಯಾಕ್ಟ್ರ್ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಗ್ರ್ಯಾಜುಯೇಷನ್ ಆದಮೇಲೆ ನಾನು ಅದನ್ನೇ ಪರ್ಸೂ ಮಾಡಿದೆ. ಈಗ 690 ರ್ಯಾಂಕ್ ಬಂದಿದೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗೋ ಚಾನ್ಸ್ ಇದೆ. ಸೊ ಅದನ್ನು ಜಾಯ್ನ್ ಆಗ್ತೀನಿ ಮತ್ತು ಮುಂದೆ ಪ್ಲ್ಯಾನ್ ಮಾಡ್ತೀನಿ. ಅಂದರೆ ಗ್ರ್ಯಾಜುಯೇಷನ್ ಆದಮೇಲೆ ಅದು ನ್ಯಾಚುರಲ್ ಆಗಿ ವರ್ಕ್ ಮಾಡಬೇಕು, ಅದು ಇರಬೇಕು ಅಂತಿರುತ್ತೆ. ಬಟ್ ಎಸ್ಪೆಷಲಿ ನಮ್ಮ ಅಮ್ಮ, ನಾನು 1-2 ಸತಿ ಫೇಲ್ ಆಗಿದ್ದೆ. ಫಸ್ಟು 2 ಅಟೆಂಪ್ಟ್ ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿರಲಿಲ್ಲ. ಅಂಥ ಟೈಮಲ್ಲಿ ಕೂಡ ನೀನು ಮುಂದೆ ಹೋಗು ಮಾಡು ಅಂತ ನನಗೆ ಯಾವಾಗಲೂ ಎನ್ಕರೇಜ್ಮೆಂಟ್ ಕೊಟ್ಟರು. ಸೊ ಆ ಧೈರ್ಯದ ಮೇಲೆ ನಾನು ಓದಕ್ಕೆ ಒಂದು ಸಮಾಧಾನದಿಂದ ಓದಕ್ಕೆ ಸಾಧ್ಯ ಆಯಿತು. ಅದರಿಂದ ನನಗೆ ಎಕ್ಸಾಮ್ ಕ್ಲಿಯರ್ ಆಗಿದ್ದು. ಯುವಕರಿಗೆ ಸಂದೇಶ ಅಂದರೆ ಇಟ್ಸ್ ಅಂದರೆ ಅದೇ ಏನೋ ಕನಸಿಟ್ಕೋಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು, ಏನೋ ಒಂದು ಪ್ರತಿಫಲ ಸಿಗುತ್ತೆ ಅಂತ. ಡೆಫಿನೆಟ್ಲಿ ಅದು ಅನ್ಕೊಂಡೇ ನಾನು ಸ್ಟಾರ್ಟ್ ಮಾಡಿದ ಪ್ರಿಪ್ರೇಷನ್ನು. ಆ ನಂಬಿಕೆ ಯಾವತ್ತೂ ಕಳ್ಕೊಳ್ಳಿಲ್ಲ. ನಿಮ್ಮ ಹೆಸರು? ಸಂಜಯ್ ಶಶಿಕಾಂತ್ ಕೌಜಲ್ಗಿ. ಇದೇ ಸಂದರ್ಭದಲ್ಲಿ ಗೋಕಾಕ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂತಹ GB ಬಳಗಾರ್ ಅವರು ಕೂಡ ಮಾತನಾಡಿದ್ದು ಹೀಗೆ. ಭಾಳ ಖುಷಿ ಅನಿಸ್ತದೆ ಸರ್. ಯಾಕಂದ್ರೆ ಗೋಕಾವಿ ನಾಡಿಗೆ ಇದು ದೊಡ್ಡ ಹೆಮ್ಮೆಯ ವಿಷಯ. ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಸಂಜಯ್ ಸರ್ ಇದ್ದವರು UPSC ಅಂತ ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡೋದ್ರ ಮೂಲಕ ಸ್ಫೂರ್ತಿಯಾಗಿದ್ದಾರೆ. ನಮ್ಮ ಭಾಗದ ಯುವಕರಿಗೂ ಸಹಿತ ಭಾಳ ಇದು ಹೆಮ್ಮೆಯ ಸಂಗತಿ. ನಾವಂತೂ ಭಾಳಷ್ಟು ಸಂಭ್ರಮ ಪಡ್ತಾ ಇದ್ದೇವೆ ಸರ್. ಗೋಕಾಕದ ಜನತೆ ಟೀಚರ್ ಆಗಿದ್ದುಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಓದುವುದರ ಮೂಲಕ UPSC ಅಂತ ಪರೀಕ್ಷೆಯನ್ನು ಬರೆದು ನಾಡಿನ ಹಿರಿಯ ಅಧಿಕಾರಿಗಳಾಗ್ತಾ ಇದ್ದಾರೆ. ಇದು ದೊಡ್ಡ ಖುಷಿ ವಿಷಯ ಸರ್. ಸಂಭ್ರಮ ಪಡುವಂಥ ವಿಷಯ ಸರ್. ಪ್ರಸ್ತುತ ಈಗ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿದ್ಯಾರ್ಥಿಗಳು ಕನಸು ಕಾಣಬೇಕಾಗಿದೆ. ಇಂಥ ಸಂಜಯ್ ಸರ್ ಅಂತ ಹಿರಿಯ ಅಧಿಕಾರಿಗಳು, ಹಿರಿಯ ಸ್ನೇಹಿತರು, ಹಿರಿಯ ಸಹೋದರರನ್ನು ಮಾರ್ಗದರ್ಶಿಯಾಗಿದ್ದುಕೊಂಡು ಅವರ ದಾರಿಯಲ್ಲಿ ತಾವು ಸಹಿತ ನಡೆದು ತಮ್ಮ ಪಾಲಕರಿಗೆ ಕೀರ್ತಿ ತರಬೇಕಾಗ್ತದೆ. ದೊಡ್ಡ ಕನಸುಗಳನ್ನು ತಾವು ಸಹಿತ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೊಂದಿರಿ
ನಾವೆಲ್ಲ ಮೊದಲು ಏನು ಅಂದ್ಕೊಂತಿದ್ದೀವಿ ಅಂತಂದ್ರೆ ಈ UPSC ಅಂತ ಪರೀಕ್ಷೆಗಳು ಉತ್ತರ ಭಾರತದವರಿಗೆ ಮಾತ್ರ ಮೀಸಲಂತ ಅಂದ್ಕೊತಿದ್ವಿ. ಇತ್ತೀಚೆಗೆ ಅದು ಕರ್ನಾಟಕ ಆದ ನಂತರ ನಮ್ಮ ಗೋಕಾವಿ ಅಂತ ಚಿಕ್ಕದಾಗಿರುವಂಥ ಊರಿಗೂ ಸಹಿತ ಅದು ಹೆಮ್ಮೆ ತರುವಂಥ ಒಂದು ಸಂಗತಿ ಆಗಿದೆ. ನಮ್ಮ ಭಾಗದ ಯುವಕರು ಸಹಿತ ಇವರನ್ನು ಸ್ಫೂರ್ತಿಯಾಗಿಟ್ಕೊಂಡು ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನು ತೋರಿಸಿಕೊಡ್ಬೇಕಾಗಿದೆ ಸರ್. ಭಾಳ ನಮ್ಮ ಯುವಕರಿಗೂ ಸಹಿತ ಇದು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದೆ ಸರ್. ಇನ್ನು ಇದೇ ಸಂದರ್ಭದಲ್ಲಿ ಪುಂಡಲೀಕ್ ಕಂಬಳಿ, ಕಮಾಂಡರ್ ವಿಜಯ್ ಕಂಬಳಿ, ರಮೇಶ್ ಮುರುಗುಂಡಿ, ಮೂಡಲಗಿ CPI ಶ್ರೀಶೈಲ್ ಬ್ಯಾಕ್ವುಡ್ ಸೇರಿದಂತೆ ನೂರಾರು ಜನ ಶುಭವನ್ನು ಹಾರೈಸಿದ್ದಾರೆ. ನಾನು ಕಮಾಂಡರ್ ವಿಜಯ್ ಕಂಬಳಿ ಅಂತೇಳಿ ನೌಸೇನೆಯೊಳಗೆ ಅಧಿಕಾರಿ ಆಗಿದ್ದೇನೆ. ನಮ್ಮ ಸೋದರಳಿಯ ಮಾಡಿದ್ದ ಈ ಸಾಧನೆಗೆ ಭಾಳ ಖುಷಿಯಾಗೈತೆ ನನಗೆ. ಅವನಿಗೆ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಬಯಸ್ತೀನಿ ನಾನು. ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡಲಿ ಅಂಥೇಳಿ ಬಯಸಿ ಅವ್ನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಬ್ಯೂರೋ ರಿಪೋರ್ಟ್ ಮನೋಹರ ಮೇಗೇರಿ, BV5 ನ್ಯೂಸ್ ಕನ್ನಡ, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.